ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಪರೀಕ್ಷೆ ಎಂದಾಕ್ಷಣ ಎಲ್ಲರಿಗೂ ಭಯವಾಗುತ್ತದೆ. ಪರೀಕ್ಷೆಯಲ್ಲಿ ಎಷ್ಟೇ ಓದಿದರೂ ಕೂಡ ಕೆಲವೊಮ್ಮೆ ಓದಿದ್ದು ನೆನಪಿನಲ್ಲಿರುವುದಿಲ್ಲ. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬೇಕಾದರೆ ಕೇವಲ ಕಠಿಣ ಪರಿಶ್ರಮ ಮಾತ್ರವಲ್ಲ, ದೇವರ ಆಶೀರ್ವಾದ ಕೂಡ ಇರಬೇಕು. ಇಂತಹ ಸಂದರ್ಭದಲ್ಲಿ ಉತ್ತಮವಾಗಿ ಓದಿದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಯಾವುದೆಲ್ಲ ಮಂತ್ರಗಳನ್ನು ಪಠಿಸಬೇಕು ಅಂತ ತಿಳಿಸ್ತೀನಿ. ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ. ಎಷ್ಟೇ ಓದಿದರೂ ಪರೀಕ್ಷೆಯಲ್ಲಿ ನೆನಪಾಗುವುದಿಲ್ಲವೇ? ತಪ್ಪದೆ ಈ ಸರಸ್ವತಿ ಮಂತ್ರಗಳನ್ನು ಪ್ರತಿಯೊಬ್ಬರು ಪಠಿಸಿ. ಮೊದಲು ನಾವು ದೇವಿಯ ಬಳಿ ಏನನ್ನಾದರೂ ಕೇಳುವ ಮುನ್ನ ಆಕೆಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ಅದಕ್ಕಾಗಿ ಈ ಮಂತ್ರವನ್ನು ಪಠಿಸಿ. ಓಂ ಸರಸ್ವತೈ ವಿದ್ಮಹಿ ಬ್ರಹ್ಮಪುತ್ರಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ನಂತರದಲ್ಲಿ ಸರಸ್ವತಿ ದೇವಿಯ ಗಮನವನ್ನು ಸೆಳೆಯಲು ಪ್ರತಿಯೊಬ್ಬರೂ ಈ ಬೀಜ ಮಂತ್ರವನ್ನು ಪಠಿಸಬೇಕು. ಓಂ ಐಂ ಸರಸ್ವತೈ ನಮಃ. ಮೂರನೇದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಏಕಾಗ್ರತೆಯನ್ನು ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಹಾಗೆ ನೆನಪಿನ ಶಕ್ತಿಯನ್ನು ಉಳಿಸಿಕೊಳ್ಳಲು ಈ ಮಂತ್ರವನ್ನು ತಪ್ಪದೆ ಪಠಿಸಬೇಕು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಆನಂತರ ಈ ಮಂತ್ರವನ್ನು ಪಠಿಸುವುದರಿಂದ ಅಜ್ಞಾನವು ದೂರವಾಗುತ್ತದೆ. ಶುಕ್ಲಾಂ ಬ್ರಹ್ಮ ವಿಚಾರ ಸಾರ ಪರಮಾಹಾದ್ಯಂ ಜಗದ್ವ್ಯಾಪಿನಿಂ ವೀಣಾ ಪುಸ್ತಕ ಧಾರಿಣಿಂ ಅಭಯದಂ ಜಾಡ್ಯಾಂಧಕಾರಪಾಹಂ ಹಸ್ತೆ ಸ್ಫಟಿಕ ಮಾಲಿಕಂ ವಿದ್ಯಾರ್ಥಿಂ ಪದ್ಮಾಸನೆ ಸುಸಂಸ್ಥಿತ ವಂದೇ ತಾಂ ಜಗದೀಶ್ವರಿಂ ಭಗವತಿಂ ಬುದ್ಧಿಪ್ರದಾಂ ಶಾರದಂ. ಕೊನೆಯದಾಗಿ ಸಂಪತ್ತು ಮತ್ತು ಬುದ್ಧಿವಂತಿಕೆಗಾಗಿ ಈ ಮಂತ್ರವನ್ನು ಪಠಿಸುವುದು ಉತ್ತಮ. ಓಂ ಹರಂ ಮುಖ ಕಮಲ ವಾಸಿನಿ ಪಾಪಾತ್ಮಂಶಯ ಕರಾರಿ ವಾಡ ವಾಡ ವಾಗ್ವಾದಿನಿ ಸರಸ್ವತಿ ಐಂ ಗ್ರೀಂ ನಮಃ ಸ್ವಾಹ. ಈ ಮಂತ್ರಗಳನ್ನು ನೀವು ಸಂಪೂರ್ಣವಾಗಿ ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಜಪಿಸಿದರೆ ಸರಸ್ವತಿ ದೇವಿಯು ಸಂತೋಷಗೊಂಡು ಆಶೀರ್ವಾದವನ್ನು ಮಾಡುತ್ತಾಳೆ. ಈ ಮಂತ್ರಗಳನ್ನು ನಾವು ಪ್ರತಿದಿನ ಪರೀಕ್ಷೆಯ ಸಮಯದಲ್ಲಿ ಓದುವ ಮೊದಲು ಮತ್ತು ನಂತರ ತಪ್ಪದೆ ಪಠಿಸುವುದರಿಂದ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆಯಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್.